ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ರಾಮಾಯಣದಲ್ಲಿ ಮಾರುತಿಯು ಲಂಕಾ ದಹನವನ್ನು ಮಾಡುವಂತಹ ಆ ಉಚ್ಚವಾದಂತಹ ಸಮಯ. ಆ ಸಮಯದಲ್ಲಿ ಶನೀಶ್ವರ ಮಹಾರಾಜನು ತನ್ನ ಪ್ರಭಾವವನ್ನ ಮಾರುತಿಯ ಮೇಲೆ ಬೀರುವ ಸಮಯ ಎಂಬುದಾಗಿ ಗೊತ್ತಾಗಿ ಕಾರ್ಯನಿಷ್ಠನು ಶನೀಶ್ವರ ಮಹಾರಾಜನು ಅದಕ್ಕನುಗುಣವಾಗಿ ತನ್ನ ಆ ಪ್ರಭಾವವನ್ನು ಬೀರ್ಲಿಕ್ಕೆ ಮಾರುತಿಯ ಶರೀರದ ಮೇಲೆ ಏರ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಪ್ರಭು ಶ್ರೀ ರಾಮಚಂದ್ರ ದೇವರ ಕಾರ್ಯದಲ್ಲಿ ನಿರತನಾದಂತಹ ಮಾರುತಿ, ನೀನು ಕೊಡುವಂತಹ ಪ್ರಭಾವ ನನಗೀಗ ಸ್ವೀಕರಿಸಲು ಸಾಧ್ಯವಿಲ್ಲ ಎಂಬುದಾಗಿ ಕೂಡಲೇ ಶನೀಶ್ವರ ಮಹಾರಾಜನನ್ನ ತನ್ನ ಬಾಲದಲ್ಲಿ ಸುತ್ತಿ ಆ ಲಂಕಾದಹನದ ಸಮಯ ಆ ಕೆಲಸದಲ್ಲಿ ನಿರತನಾಗ್ತಾನೆ. ಆ ಬಿಸಿ ಬಿಸಿ ಕಾವಿನಲ್ಲಿ ಸುತ್ತಿದಂತಹ ಶನೀಶ್ವರ ಮಹಾರಾಜನು ಪೂರ್ತಿ ಬೆಂದ. ಆದ್ದರಿಂದ ಆ ದಿನದಿಂದ ಶನೀಶ್ವರ ಮಹಾರಾಜನು ಮಾರುತಿಗೆ ಒಂದು ಮಾತನ್ನು ಕೊಡ್ತಾನೆ. ಅನಾವಶ್ಯವಾಗಿ ಅನಗತ್ಯವಾಗಿ ನಿನ್ನ ಭಕ್ತರನ್ನ ನಾನು ಯಾವತ್ತೂ ತೊಂದರೆಯನ್ನಾಗಲಿ ಅಥವಾ ಪಾಠಗಳನ್ನಾಗಲಿ ಕಲಿಸೋದಕ್ಕೆ ಹೋಗಲ್ಲ. ಅನಿವಾರ್ಯಗಳಿದ್ದಾಗ ಮಾತ್ರ ನಾನು ಪಾಠವನ್ನು ಕಲಿಸ್ತೇನೆ ಎಂಬುದಾಗಿ ಈ ಮನುಕುಲಕ್ಕೆ ಒಂದು ಆಶೀರ್ವಾದವನ್ನು ನೀಡ್ತಾನೆ. ಅದಕ್ಕೋಸ್ಕರವಾಗಿ ಶನೀಶ್ವರ ಮಹಾರಾಜನ ಸಮಯ ನಡೆಯುವಾಗ ನಾವೆಲ್ಲರೂ ಮಾರುತಿ ರಾಯನ ಹನುಮಾನ್ ಚಾಲಿಸ ಓದುವುದಾಗಲಿ ಅಥವಾ ಮಾರುತಿ ದೇವನ ಪೂಜೆ, ಶಂಕರನ ಪೂಜೆ, ಮಾರುತಿ ರಾಯನಿಗೆ ಎಳ್ಳು ದೀಪವನ್ನು ಹಚ್ಚುವುದು, ಈ ಎಲ್ಲ ಕಾರ್ಯಗಳನ್ನು ಅಳವಡಿಸಿಕೊಂಡಿದ್ದೇವೆ.